ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವ್ಲಾಗ್ನಲ್ಲಿ ನಾನು 6 months ಬೇಬಿ ಫೋಟೋಶೂಟ್ ಮನೇಲಿ ನೀವು ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ರೀಸೆಂಟಾಗಿ ನನ್ನ ಬೇಬಿಗೆ 6 months ಕಂಪ್ಲೀಟ್ ಆಯಿತು. ಸೊ ಅವ್ನ ಫೋಟೋಶೂಟ್ನ ನಾನು ಮನೇಲೇ ಮಾಡಿದೆ. ನನಗೆ ಇದು ಬೀಚ್ ಥೀಮ್ ಮಾಡೋಣ ಅಂತ. ಸೊ ನಾನು ಗೂಗಲ್ ಮಾಡಿ ಸ್ವಲ್ಪ ಫೋಟೋಸ್ ಕಲೆಕ್ಟ್ ಮಾಡಿದೆ. ಅದರಲ್ಲಿ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಲ್ಲ, ದಿಸ್ ಪಿಕ್ಚರ್ ವಾಸ್ ಮೈ ರೆಫರೆನ್ಸ್. ಫ್ಯೂ ಐಟಮ್ಸ್ ನಾನು ಅಮೆಝಾನ್ ಇಂದ ತಗೊಂಡಿದ್ದೀನಿ. ಏನೆಲ್ಲ ತಗೊಂಡೆ ಅಂತ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಒನ್ ಬಂದು ಈ ಬೇಬಿ ಹ್ಯಾಟ್. ಸೊ ಅವನ ಹತ್ರ ಕ್ಯಾಪ್ ಇತ್ತು, ಹ್ಯಾಟ್ ಇರಲಿಲ್ಲ. ವುಲನ್ ಕ್ಯಾಪ್ಸ್ ಇತ್ತು. ಸೊ ಐ ಹ್ಯಾಡ್ ಟು ಪರ್ಚೇಸ್ ಅ ಹ್ಯಾಟ್. ಸೊ ಈ ಥರ ಕ್ಯೂಟ್ ಜಿರಾಫ್ ಹ್ಯಾಟ್ ಇದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಯು ಕ್ಯಾನ್ ಗೋ ಪರ್ಚೇಸ್. ಸೊ ಇರೋದ್ರಲ್ಲೇ ಚಿಕ್ಕ ಸೈಜ್ ಕ್ಯಾಪ್ ನನಗಿದೆ ಸಿಕ್ಕಿರೋದು. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಪರ್ಚೇಸ್. ಫ್ಯಾಬ್ರಿಕ್ ಎಲ್ಲ ತುಂಬ ಚೆನ್ನಾಗಿದೆ. ಒಳಗಡೆ ಈ ಥರ ಇದೆ. ಸೊ ಈ ಥರ ನಿಮಗೆ ಒಂದು ಸ್ಟ್ರಾಪ್ ಕೂಡ ಕೊಟ್ಟಿದ್ದಾರೆ ಇಲಾಸ್ಟಿಕ್ದು. ಇಟ್ಸ್ ಗುಡ್, ಇಟ್ಸ್ ಅ ಗುಡ್ ಪರ್ಚೇಸ್. ಐ ಹ್ಯಾಡ್ ಟು ಪರ್ಚೇಸ್ ಸನ್ ಗ್ಲಾಸಸ್. ಸಿನ್ಸ್ ಇಟ್ಸ್ ಅ ಬೀಚ್ ಥೀಮ್, ನಾನು ಸನ್ ಗ್ಲಾಸಸ್ ಹಾಕಿ ಮಾಡೋಣ ಅಂದ್ಕೊಂಡೆ. ಸೊ ಅಗೇನ್ ಇದ್ದಿದ್ದಲ್ಲೇ ಚಿಕ್ಕ ಸೈಜ್ ಗ್ಲಾಸಸ್ ನನಗಿದೆ ಸಿಕ್ಕಿತು. ಇದರಲ್ಲಿ 2-3 ಕಲರ್ ಆಪ್ಷನ್ ಇತ್ತು. ಬಟ್ ಐ ವೆಂಟ್ ವಿತ್ ದಿಸ್ ಒನ್. ಸೊ ನೀವು ನೋಡ್ಬೋದು ಈ ಥರ ಇದೆ. ಇಟ್ಸ್ ಸೂಪರ್ ಕ್ಯೂಟ್. ತುಂಬ ಫ್ರೆಜೈಲ್ ಇದೆ. ಜಾಸ್ತಿ ಎಳೆದ್ರೆ ಕಟ್ಟಾಗಿಬಿಡುತ್ತೆ. ಇಟ್ಸ್ ವೆರಿ ಫ್ರೆಜೈಲ್. ಐ ಥಿಂಕ್ ಇದಕ್ಕೆ ಅರೌಂಡ್ 200 rupees ಏನೋ ಕೊಟ್ಟಿದ್ದೆ ಅಷ್ಟೇ. ಅಷ್ಟಕ್ಕೆ ನಿಮಗೆ ತುಂಬ ಚೆನ್ನಾಗಿರೋ ಕ್ವಾಲಿಟಿದೆಲ್ಲ ಸಿಗಲ್ಲ. ಜಸ್ಟ್ ಫಾರ್ ಫೋಟೋಶೂಟ್ ಸೇಕ್ಗೆ ಐ ಗಾಟ್ ದಿಸ್ ಒನ್. ಆ್ಯಂಡ್ ಐ ಥಿಂಕ್ ಇಷ್ಟೇ. ಬಾಕಿ ಇರೋದೆಲ್ಲ ನಾನು ಮನೇಲಿರೋ ಐಟಮ್ಸೇ ಯೂಸ್ ಮಾಡ್ತಾ ಇರೋದು. ಬ್ಯಾಕ್ಗ್ರೌಂಡ್ಗೆ ಐ ಆಮ್ ಯೂಸಿಂಗ್ ದಿಸ್ ಶೀಟ್. ಸೊ ಮಕ್ಕಳಿರೋ ಮನೇಲಿ ಎಲ್ಲರ ಹತ್ರನೂ ಇದಿರ್ಬೋದು. ರಬ್ಬರ್ ಶೀಟ್ ಇದು. ಲೈಕ್ ಒಂದು ಕಡೆ ರಿವರ್ಸೇಬಲ್, ಒಂದು ಕಡೆ ಫ್ಲೀಸ್, ಒಂದು ಕಡೆ ಈ ಥರ ರಬ್ಬರ್ ಇದೆ. ಆ್ಯಂಡ್ ಇಟ್ಸ್ ವೆರಿ ಸಾಫ್ಟ್ ರಬ್ಬರ್. ತುಂಬ ನಾರ್ಮಲ್ ರಬ್ಬರ್ ಶೀಟ್ ಬರುತ್ತಲ್ಲ ಆ ಥರ ಇಲ್ಲ ಇದು. ಆ್ಯಂಡ್ ಇಟ್ಸ್ ವೆರಿ ಬಿಗ್, ತುಂಬ ದೊಡ್ಡ ಶೀಟ್ ಇದು. ಸೊ ಇದು ಬ್ಯಾಕ್ ಸೈಡ್ನ ನಾನು ಬ್ಯಾಕ್ಗ್ರೌಂಡ್ ಆಗಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಇದ್ರ ಲಿಂಕ್ ಕೂಡ ನಾನು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಸ್ವಲ್ಪ ಮನೇಲೇ ಇರೋ ಸನ್ಗೆ ನಾನು ಈ ಬಟ್ಟೆ ಯೂಸ್ ಮಾಡ್ತಿದ್ದೀನಿ. ಇದನ್ನ ರೌಂಡಾಗಿ ಏನೋ ಫೋಲ್ಡ್ ಮಾಡಿಬಿಟ್ಟು ಇಡೋಣ ಅಂತ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಅವನು ಬೀಚಲ್ಲಿ ಮಲ್ಕೊಂಡಿರೋ ಥರ ಇದೆಯಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಹ್ಯಾಂಡ್ ಟವಲ್. ಈ ಥರ ಒಂದು ಹ್ಯಾಂಡ್ ಟವಲ್ ಯಾವುದಾದ್ರೂ ಕಲರ್ ತೊಗೋಬೋದು. ನಾನು ಮನೇಲಿ ಯಾವುದಿದೆ ಅದನ್ನೇ ತೊಗೊಂಡಿರೋದು. ಆ್ಯಂಡ್ ವೇವ್ಸ್ಗೆ ಐ ಆಮ್ ಗೋನ್ ಯೂಸ್ ದೀಸ್ 3 fabrics. ಸೊ ಇದು ವಾಟರ್ಗೆ ಐ ಆಮ್ ಯೂಸಿಂಗ್ ಅ ಬ್ಲೂ ಟವಲ್. ದಿಸ್ ಇಸ್ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಇರುತ್ತೆ. ಡಿಕ್ಕತ್ಲ ಒಂದು ಟವಲ್ ಇದು. ಎರಡನ್ನ ನಾನು ವೇವ್ಸ್ ಆಗಿ ಯೂಸ್ ಮಾಡ್ತೀನಿ. ಸೊ ಸೆಟಪ್ ಹೇಗೆ ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ಇವಾಗ ಜಸ್ಟ್ ಏನೇನು ಐಟಮ್ಸ್ ಯೂಸ್ ಮಾಡ್ತಿದ್ದೀನಿ ಅದನ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಶಾರ್ಟ್ಸ್ನ ನಾನು ನಮ್ಗೆ ಹಾಕ್ತಾ ಇದ್ದೀನಿ. ಇದು ಲೈಕ್ ಸ್ವಲ್ಪ ಬೀಚಿ ವೈಬ್ಸ್ ಇದೆ, ಕಲರ್ಫುಲ್ ಆಗಿ. ದಿಸ್ ಇಸ್ ಫ್ರಮ್ ಟ್ರೆಂಡ್ಸ್. ನನ್ನ ಭಾವ ಲಾಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದಾಗ ಹಿ ಹ್ಯಾಡ್ ಗಿಫ್ಟೆಡ್ ಕಾರ್ಡ್ ಸೆಟ್ 3 shirts or 3 shots. ಸೊ ಅದರಲ್ಲಿ ಒಂದು ಶಾರ್ಟ್ ಇತ್ತು. ಸೊ ಅದನ್ನು ಐ ಆಮ್ ಯೂಸಿಂಗ್ ಫಾರ್ ದ ಫೋಟೋಶೂಟ್. ಆ್ಯಂಡ್ ಆಮೇಲೆ ನಮಗೆ 6 months ಕಂಪ್ಲೀಟ್ ಆಗಿದೆಯಲ್ಲ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಅ 6. ಆ 6 ಅಂತ ಬರೆಯೋದಕ್ಕೆ ಐ ಆಮ್ ಯೂಸಿಂಗ್ ದಿಸ್ ಎಕ್ವೇರಿಯಮ್ ಸ್ಟೋನ್ಸ್, ಅಥವಾ ನೀವು ನಾರ್ಮಲ್ ಸ್ಟೋನ್ಸು ಯೂಸ್ ಮಾಡ್ಬೋದು. ಸೊ ಈ ಥರ ಸ್ಟೋನ್ಸ್ನ ಯೂಸ್ ಮಾಡಿಕೊಂಡು ಐ ರೈಟ್ ನಂಬರ್ 6. ಲೈಕ್ 6 ಥರ ಜೋಡಿಸಿಡೋಣ ಅಂತಿದ್ದೀನಿ. ಆ್ಯಂಡ್ ಅದು ಬಿಟ್ಟು ಸೈಡಲ್ಲಿ ಸ್ವಲ್ಪ ಒಂದು ಆಟಾಡೋ ಐಟಮ್ಸ್ ಎಲ್ಲ ಇಟ್ಟು ಮಾಡೋಣ ಅಂತಿದ್ದೀನಿ. ಸೊ ಐ ಆಮ್ ಟೇಕಿಂಗ್ ದೀಸ್ 2 books. ಸೊ ಈ ಬುಕ್ಸ್ ಕೂಡ ನಾನು ಅಮೆಝಾನಿಂದನೇ ತೊಗೊಂಡಿದ್ದು. ಇದು ನೀವು ನೋಡ್ಬೋದು. ಇದ್ರ ಬಗ್ಗೆ ಇನ್ನೊಂದ್ಸತಿ ಯಾವಾಗಾದರೂ ವಿಡಿಯೋ ಮಾಡ್ತೀನಿ. ಸೊ ಈ ಬುಕ್ಸ್ ತೊಗೋತೀನಿ ಸೈಡಲ್ಲಿ ಅರೇಂಜ್ ಮಾಡೋಕ್ಕೆ. ಆ್ಯಂಡ್ ಸಮ್ ಆಫ್ ಫಿಸ್ ಟಾಯ್ಸ್. ಇದು ಕೂಡ ಇದೆಲ್ಲ ನನಗೆ ಗಿಫ್ಟೆಡೆ, ಸುಮ್ಮನೆ ಟಾಯ್ಸ್ ಸೈಡಲ್ಲಿ ಇಡೋಕ್ಕೆ ಅಂತ. ಆ್ಯಂಡ್ ಇನ್ನೇನು ಒಂದು ಚಿಕ್ಕ ಪೆಸಿಫೈರ್ ಅವ್ನು ಬಾಯಲ್ಲಿ ಇಡಬೇಕು ಅಂತಿದ್ದೀನಿ. ಐ ಡೋಂಟ್ ನೋ ಇಫ್ ಇಟ್ ಟೇಕ್. ಸೊ ಚಿಕ್ಕದ್ರಲ್ಲಿ ಇದು ಅವ್ನಿಗೆ ಯೂಸ್ ಮಾಡಿದ್ದೆ, ಆಮೇಲೆ ಅಷ್ಟು ಯೂಸ್ ಆಗಿಲ್ಲ ಆ್ಯಕ್ಚುಲಿ ಇದು. ಸೊ ಈ ಥರ ಪೆಸಿಫೈರ್ಸ್ ಇದೆ. ಐ ಟ್ರೈ ಟು ಕೀಪ್ ಇನ್ ಹಿಸ್ ಮೌತ್. ಅವ್ನು ಇಟ್ಕೊಂಡ್ರೆ ಇಟ್ಕೋಬೋದು, ಗೊತ್ತಿಲ್ಲ, ಇಲ್ಲ ಸೈಡಲ್ಲಿ ಇರ್ತೀನಿ ಅಷ್ಟೇ. ಈ ಥರ ಪೆಸಿಫೈರ್ಸ್ ಇದೆ. ಯು ಕ್ಯಾನ್ ಯೂಸ್, ಟೋಟಲಿ ಆಪ್ಷನಲ್. ನಿಮ್ಗೆ ಏನೆಲ್ಲ ಬೇಕೋ ಎಲ್ಲ ಯೂಸ್ ಮಾಡ್ಬೋದು. ಬೀಚ್ ಥೀಮ್ ಸೆಟಪ್ ಮಾಡಬೇಕು ಅಷ್ಟೇ. ಸೊ ಲೆಟ್ಸ್ ಗೋ ಸೆಟ್ ಅಪ್ ದ ಥೀಮ್. ಫಸ್ಟ್ ಬೇಸ್ಗೆ ನಾನೊಂದು ಪ್ಲೇ ಮ್ಯಾಟ್ ಹಾಕಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಬ್ಲ್ಯಾಂಕೆಟ್ ಹಾಕಿದ್ದೀನಿ, ಸ್ವಲ್ಪ ತಿಕ್ಕಿರೋ ಬ್ಲ್ಯಾಂಕೆಟ್.
ಆಮೇಲೆ ಫೈನಲ್ ಸೆಟಪ್ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಏನೇನು ಐಟಮ್ಸ್ ತೋರಿಸಿದ್ದೀನಿ ಅದೇ ಐಟಮ್ಸ್ ಯೂಸ್ ಮಾಡಿಕೊಂಡು ಸೆಟಪ್ ಮಾಡಿದ್ದೀನಿ. 6 ನಂಬರ್ನ ನೀವು ನೋಡ್ಬೋದು, ಎಕ್ವೇರಿಯಮ್ ಸ್ಟೋನ್ಸಲ್ಲಿ ಅರೇಂಜ್ ಮಾಡಿದ್ದೀನಿ. ಹಾಗೆ ಕ್ಲೋತ್ಸ್ನ ರಫಲ್ ಮಾಡಿ ಇಟ್ಟಿದ್ದೀನಿ ಸೊ ದ್ಯಾಟ್ ಫೋಟೋಸ್ ಚೆನ್ನಾಗಿ ಬರಲಿ ಅಂತ. ಸೊ ದಿಸ್ ಇಸ್ ದ ಫೈನಲ್ ಔಟ್ಪುಟ್. ಅವ್ನ ಟಾಯ್ಸ್ ಎಲ್ಲ ನೋಡೋಕ್ಕಿಂತ ಮುಂಚೆ ಬೇಗ ಬೇಗ ಕ್ಲಿಕ್ ಮಾಡಬೇಕಿತ್ತು, ಯಾಕಂದರೆ ಅವ್ನು ಅದು ನೋಡಿಬಿಟ್ರೆ ಡಿಸ್ಟ್ರಾಕ್ಟ್ ಆಗಿ ಅದನ್ನ ತಗೋಬಿಡ್ತಾನೆ. ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ಜಾಸ್ತಿ ಹೊತ್ತೇನಿಲ್ಲ, ಹಾರ್ಡ್ಲಿ 5 minutes ತೊಗೊಂಡಿಲ್ಲ ಫೋಟೋಸ್ ಕ್ಲಿಕ್ ಮಾಡೋಕ್ಕೆ. ರ್ಯಾಂಡಮ್ ಆಗಿ ಹಂಗಂಗೆ ಕ್ಲಿಕ್ ಮಾಡಿದ್ದು. ಐ ಗಾಟ್ ಅ ಫ್ಯೂ ಗುಡ್ ಶಾರ್ಟ್ಸ್. ಐ ಆಮ್ ಹ್ಯಾಪಿ ವಿತ್ ದ ಶಾರ್ಟ್ಸ್ ಆ್ಯಂಡ್ ಅಟ್ಯಾಚ್ ಮಾಡಿದ್ದೆಲ್ಲ ಸೇಮ್. ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.